ಜನಪರ ಹೋರಾಟಗಾಗಿರ್ಬೋದು, ಇಲ್ಲಿ ಹಿಂದೆ ಒಂದು ರಾಜಕೀಯವಾಗಿ ನಿಂತು ಸೋತವರಾಗಿರ್ಬೋದು, ಅಶೋಕ್ ಪೂಜಾರಿ ಅವರು, ಅವ್ರ ತಂದೆ ನಿಂಗಯ್ಯ ಸಂಗಾಯ ಪೂಜಾರಿ ಅವರಾಗಿರ್ಬೋದು, ಇನ್ನುಳಿದ ಅನೇಕರು ಇಲ್ಲಿ ವಕೀಲರು ಅಂತೆ ಪಾಪ ಭಾಳಷ್ಟು ಬಯಸ್ತಾ ಇದ್ದಾರೆ, ಆಗಲಪ್ಪ ಜಲ್ದಿ ಅಂತ. ಯಾವಾಗ ಸತೀಶ್ ಅವರು ಉತ್ತರ ಕೊಡಬೇಕಾಗ್ಯದ, ಸಿದ್ದರಾಮಯ್ಯ ಒಪ್ತಾ ಇಲ್ವಾ? ಯಾಕೆ ಒಪ್ತಾ ಇಲ್ಲ? ಇದು ಎಲ್ಲರಿಗೂ ಉತ್ತರ ಹೊರಗೆ ಬರಬೇಕಾಗಿದೆ. ಯಾಕಂದರೆ ಡಿಸೆಂಬರ್ 30 ಬಂತು, ಇವತ್ತಿದು ನವಂಬರ್ ಮುಗಿತಾ ಇದೆ, 1 ತಿಂಗಳಲ್ಲಿ ಡಿಸಿಷನ್ ಆಗಬೇಕಾಗ್ಯದ. ಇಲ್ಲಾಂದ್ರೆ ಮತ್ತೆ 2 ವರ್ಷ ಅಂತಿ, 2-3 ವರ್ಷ ಮಿನಿಮಮ್ ಆಗುವುದಿಲ್ಲ. ನಂತರದಲ್ಲಿ ಅದು ನಿಮ್ಗೆ ಗೊತ್ತದೆ, ಈಗಾಗಲೇ ದಶಕಗಳಿಂದ ಆದಂಥ ಹೋರಾಟ ಮತ್ತು ಮುಂದುವರಿತಾ ಇದೆ. ಆದರೆ ಇದರ ಅರ್ಥ ಇಲ್ಲಿ ಜನ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತಲ್ಲ, ಯಾಕೋ ಏನೋ ಒಂದಿಷ್ಟು ಆಗ್ತದೆ ಜನ. ಮತ್ತು ಈಗಾಗಲೇ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಸತೀಶ್ ಅವರಾಯಿತು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಆಯಿತು, ಎಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತೇಳಿ. ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋಕ್ಕಿಂತಲೂ ಅದು ಆಗಲೇಬೇಕು ಅನ್ನೋಂಥ ಬೇಡಿಕೆನ ಅವ್ರು ಹೇಳ್ತಾ ಇದ್ದಾರೆ. ಇದನ್ನು ಉತ್ತರಿಸಬೇಕಾದಂಥವ್ರು ಸತೀಶ್ ಮತ್ತು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ದಯವಿಟ್ಟು ಸರ್ಕಾರದ ಮೇಲೆ ಒತ್ತಡ ತಂದ, ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ, ಜೊತೆಗೆ ಡಿ ಕೆ ಶಿ ಅವ್ರ ಮೇಲೆ ಒತ್ತಡ ಹೇರಿ ಜಿಲ್ಲೆ ಮಾಡೋದ್ರಲ್ಲೇ ಯಶಸ್ವಿ ಆದ್ರೆ ಚಿಕ್ಕೋಡಿ ಮತ್ತು ಗೋಕಾಕ್ ಜನ ನಿರಂತರವಾಗಿ ಸತೀಶ್ ಅವರನ್ನು ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ನ ನೆನೆಸ್ತಾ ಇರ್ತಾರೆ ಅನ್ನೋದು 2 ಮಾತಿಲ್ಲ. ಇದನ್ನು ಅವ್ರಿಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಯಾಕೆಂದರೆ ಜನರ ಸ್ಪಂದನೆ, ಜನರ ನಾಡಿ ಮಿಡಿತ ಅವ್ರಿಗೆ ಗೊತ್ತದ ಅನ್ನೋದು ಅವ್ರು ಈಗಾಗಲೇ ಸಾಬೀತಾದಂಥ ವಿಷಯ. ಯಾಕಂದ್ರೆ ಅವರು ಜನಪ್ರತಿನಿಧಿಗಳು, ಅವರಲ್ಲೇ ಜೊತೆಗೆ ಸಚಿವರು, ಅದರಲ್ಲೂ ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಷನ್ ಮಾಡುತ್ತಿರುವಂಥ ಸತೀಶ್ ಅವರಲ್ಲಂತೂ ಇನ್ನೂ ಪವರ್ ಭಾಳ ಅದ. ಅದನ್ನು ಉಪಯೋಗ ಮಾಡಲಿ. ಇವೆರಡೂ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಮಾಡಿ ಅನ್ನೋದು ಎಲ್ಲರ ಮನಸ್ಸಿನ ಮಾತು. ಏನಂತೀರಿ? ಇದಕ್ಕೆ ನೀವು ಉತ್ತರ ಕೊಡ್ರಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆ 16 ನಿಮಿಷ ಸತ್ಯದ ಕೈಗಳಲ್ಲಿ ವಂದನೆಗಳು.